ಬೇರೆ ಸರ್ ಬೇರೆ ಎಲ್ಲ ಆಲ್ಮೋಸ್ಟ್ ಎಲ್ಲಾನು ಪರವಾಗಿಲ್ಲ. ಕಾಮಿಡಿ ಮಾಡ್ತಾರೆ, ನಗಿಸ್ತಾರೆ, ಚೆನ್ನಾಗಿದೆ ಸರ್. ಬಡತನದಿಂದ ಮೇಲ್ ಬಂದಿರೋರೇ ಮೇನ್ ಮುಖ್ಯ. ಎಲ್ರು ಗಿಲ್ಲಿನ ಅಂತ ಹೇಳ್ತಾರೆ ಸರ್. ಹೌದು ಸರ್, ಯಾಕಂದ್ರೆ ಅವರೇ ಜಾಸ್ತಿ ಅದ್ರಲ್ಲಿ ಕಾಣಿಸೋದು. ಜಿಯೋ ಹಾಟ್ ಸ್ಟಾರ್ ಓಟ್ ಹಾಕ್ತೀರಾ? ಗ್ಯಾರಂಟಿ ಆಗ್ತದೆ ಸರ್. ಗಿಲ್ಲಿನೇ ಗೆಲ್ಬೇಕು ಸರ್. ಅವ್ರಿಗೆ ಗಿಲ್ಲಿ ನಟ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್. ನಾನೀಗ ನಮ್ಮ ಕಲ್ಪತರು ನಾಡು ತುಮಕೂರಲ್ಲಿರುವ ಎಸ್ ಪುರಂ ಅಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಬನ್ನಿ ನಮ್ಮ ಎಸ್ ಪುರಂ ಜನತೆ ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬಿಡೋಣ ಬನ್ನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿಬಿಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಚಾರ, ನನ್ನ ರಿವ್ಯೂ ಹೇಗ್ ಬರುತ್ತೆ ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸ್ಬಿಡಿ. ಬನ್ನಿ ಹೋಗೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ. ತಿಪ್ಪೇಸ್ವಾಮಿ ಅವರೇ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್, ಡೈಲಿ ನೋಡ್ತೀನಿ. ನೈಟ್ 11 ಗಂಟೆ ಮೇಲೆ ಹೋದ್ಮೇಲೆ ಮನೆಗೆ ನೋಡ್ತೀನಿ ರಿನ್ಯೂವಲ್. ಸರ್ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ? ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನಿಮ್ಗೆ ಯಾರು ಇಷ್ಟ ಸರ್? ನಮ್ಗೆ ಗಿಲ್ಲಿ ಒಬ್ನೇ ಇಷ್ಟ. ಬೇರೆ ಸರ್? ಬೇರೆ ಎಲ್ಲ ಆಲ್ಮೋಸ್ಟ್ ಎಲ್ಲಾನು ಪರವಾಗಿಲ್ಲ. ಗಿಲ್ಲಿ ಬಗ್ಗೆ ಜಾಸ್ತಿ ಇದೆ. ಗಿಲ್ಲಿ ಆಲ್ಮೋಸ್ಟ್ ಎಲ್ಲ ಅವ್ರನ್ನ ಲೈಕ್ ಮಾಡೋದು. ಸರ್ ಅಶ್ವಿನಿ ಗೌಡ ಅವರು? ಅಶ್ವಿನಿ ಗೌಡ ಅವರು ಪರವಾಗಿಲ್ಲ ಸರ್, ಅಷ್ಟೊಂದು ಸ್ವಲ್ಪ ರ್ಯಾಶ್ ಅಲ್ಲಿ ಮಾತಾಡ್ತಾರೆ. ಸರ್ ರಘು ಪರವಾಗಿಲ್ಲ. ಧನುಷ್ ಪರವಾಗಿಲ್ಲ. ರಾಶಿಕಾನು ಪರವಾಗಿಲ್ಲ. ಅಂದ್ರೆ ಗಿಲ್ಲಿ ಅಂದ್ರೆ ಜಾಸ್ತಿ ಇಷ್ಟ. ಸರ್ ತಿಪ್ಪೇಸ್ವಾಮಿ ಅವರಂದ್ರೆ ನೀವು ಸರ್ ನಮ್ಮ ಚಳ್ಳಕೆರೆ ದುರ್ಗದ ಭಾಗದವರ ಸರ್? ಆಲ್ಮೋಸ್ಟ್ ನಮ್ ಸಿರಾ ಸೈಡ್ ಬಂದ್ಕೊಂಡೆ ಅಂತ. ಯಾಕಂದ್ರೆ ನಮ್ದು ಜಗಳೂರು ತಾಲೂಕು ಸರ್ ಪ್ರಾಪರ್. ಹಂಗಾಗಿ ನಾವು ನಾಯಕನಹಟ್ಟಿಗೆ ಹೋಗ್ತಾ ಇರ್ತೀವಿ. ನಮ್ದು ಮಂದಿಯವ್ರು ಅದೇ ನಾಯಕನಹಟ್ಟಿ ತಿಪ್ಪೇಸ್ವಾಮಿ. ಕೊಟ್ಟೂರು ಸರ್. ಓಕೆ ಸರ್. ನಾಯಕನಹಟ್ಟಿ ನಮ್ದು ಕೊಟ್ಟೂರು ಮಂದಿಯವರು ಸರ್. ತಿಪ್ಪೇಸ್ವಾಮಿ ಖುಷಿ ಆಯ್ತು. ಚಳ್ಳಕೆರೆ ಸೈಡ್ ಜಗಳೂರು ಸೈಡ್ ಅಲ್ವಾ, ನಾವು ನಾಯಕನಹಟ್ಟಿಗೆ ಹೋಗ್ತಾ ಇರ್ತೀವಿ, ತಿಪ್ಪೇಸ್ವಾಮಿ ದರ್ಶನ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ಹಾಗೆ ಸರ್ ನಿಮ್ಮ ಓಟು ಯಾರಿಗೆ ಸರ್? ಓಟು ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರ ಸರ್? ಗಿಲ್ಲಿ 100% ಗೆಲ್ತಾರೆ. ಚೆನ್ನಾಗಿ ಮಾತಾಡಿದ್ರೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್, ನೀವು ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್, ನೋಡ್ತೀವಿ ಸರ್. ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ ಸರ್. ಸರ್ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಅಚ್ಚುಮೆಚ್ಚು? ಗಿಲ್ಲಿ ಸರ್ ಎಲ್ರು ಗಿಲ್ಲಿ ಅಂತಾರಲ್ಲ? ಹೌದು ಸರ್, ಬಡತನದಿಂದ ಮೇಲ್ ಬಂದಿರೋರೇ ಮೇನ್ ಮುಖ್ಯ. ಸಿರಿತನ ಮುಖ್ಯ ಅಲ್ಲ, ಬಡತನ ಮುಖ್ಯ. ಇದೇ ಮಾತು ಎಲ್ಲ ಕಡೆ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ವೆಲ್ಕಮ್. ಹಾಗೇನೆ ಗಿಲ್ಲಿ ನಟ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಸರ್? ಇಲ್ಲ ಸರ್, ಯಾರು ಅಷ್ಟೊಂದು ಇದಿಲ್ಲ. ಅಶ್ವಿನಿ ಗೌಡ ಅವರು? ಅಶ್ವಿನಿ ಗೌಡ ಅಲ್ಪ ಸ್ವಲ್ಪ ಪರವಾಗಿಲ್ಲ. ರಘು ಏನಷ್ಟೊಂದು ಇದೆ. ಧನುಷ್ ಏನಿಲ್ಲ ಸರ್. ಒಟ್ಟಾರೆಯಾಗಿ ನಿಮ್ ಓಟು ಗಿಲ್ಲಿ ಗೆಲ್ತಾರ ಸರ್? ಹೌದು. ನಿಮ್ ಮನೆಯವರೆಲ್ಲ ಓಟ್ ಗಿಲ್ಲಿ ಹಾಕ್ತೀರಾ? ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ವೆಲ್ಕಮ್ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಸರ್ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿನೇ ಯಾಕೆ ಇಷ್ಟ? ಯಾಕಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ, ಎಂಟರ್ಟೈನ್ ಮಾಡ್ತಾರೆ, ಅದಕ್ಕೋಸ್ಕರ. ಸರ್ ಎಲ್ರು ಗಿಲ್ಲಿನೇ ಅಂತ ಹೇಳ್ತಾರೆ ಸರ್. ಹೌದು ಸರ್, ಯಾಕಂದ್ರೆ ಅವರೇ ಜಾಸ್ತಿ ಅದ್ರಲ್ಲಿ ಕಾಣಿಸೋದು. ಏನಿದ್ರು ಬೇಗಾಗಿ ಸ್ಪೋರ್ಟಿವ್ ಇರ್ತಾರೆ, ಎಲ್ಲಾನು ಚೆನ್ನಾಗಿ ಆಡ್ತಾರೆ. ಒಟ್ಟಾರೆಯಾಗಿ ನೀವು ಓಟ್ ಯಾರಿಗೆ ಹಾಕ್ತೀರಾ? ಗಿಲ್ಲಿಗೆ ಸರ್. ಗಿಲ್ಲಿ ಗೆಲ್ತಾರ ಸರ್? ಗೆಲ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಸರ್? ಹೌದು ಸರ್. ಸರ್ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಸರ್. ಗಿಲ್ಲಿ ಸರ್ ಗಿಲ್ಲಿನೇ ಯಾಕೆ ಇಷ್ಟ? ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ, ಮತ್ತೆ ತುಂಬಾ ಕಾಮಿಡಿ ಆಗಿದ್ದಾರೆ ಅವರು. ಆಮೇಲೆ ತುಂಬಾ ಸಾಫ್ಟ್ ಆಗು ಇದಾರೆ ಎರಡು. ಸರ್ ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ? ಬೇರೆ ಯಾರು ಇಲ್ಲ ಸರ್, ಅವರೇ. ಅಶ್ವಿನಿ ಗೌಡ? ಇಲ್ಲ, ಅವರು ಬಾರಿ ಸ್ಮೂತ್. ಅವ್ರ ಬಗ್ಗೆ ನಾವೇನು ಅಷ್ಟಿಲ್ಲ. ರಕ್ಷಿತಾ? ಇಲ್ಲ ಸರ್, ಅವ್ರು ಯಾರು ಇಲ್ಲ. ಒಟ್ಟಾರೆಯಾಗಿ ನಿಮ್ ಓಟ್ ಯಾರಿಗೆ ಸರ್? ಗಿಲ್ಲಿಗೆ ಸರ್. ಗಿಲ್ಲಿ ಗೆಲ್ತಾರ ಸರ್? 100% ಗೆಲ್ಬೇಕು ಸರ್. ಸರ್ ಎಲ್ಲಾ ಕಡೆ ಆಟೋದಾರಲ್ಲ ನಮ್ಮ ಓಟ್ ಎಲ್ಲ ಗಿಲ್ಲಿಗೆ ಅಂತ ಹೇಳಿದಾರ ಸರ್, ಅದ್ರ ಬಗ್ಗೆ ನೀವ್ ಹೇಳ್ತೀರಾ? ಇಲ್ಲ ಸರ್, ಅವ್ರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಗಿಲ್ಲಿನೇ ಗೆಲ್ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸರ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್, ನೋಡ್ತೀವಿ. ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಸರ್. ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರ ಸರ್? ಸೂಪರ್ ಆಗಿ ನಡೆಸ್ತವ್ರು ಸರ್. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್? ಗಿಲ್ಲಿ. ಸರ್ ಎಲ್ರು ಗಿಲ್ಲಿ ಅಂತ ಹೇಳ್ತಾರಲ್ಲ, ಯಾಕೆ? ಚೆನ್ನಾಗಿ ತಮಾಷೆ ಮಾಡ್ತಾರೆ, ಮತ್ತೆ ಅವ್ರದ್ದು ಇದ್ ಕೊಡ್ತಾರಲ್ಲ, ಯಾವ್ದೋ ಟಾಸ್ಕ್ ಕೊಡ್ತಾರಲ್ಲ, ಅದ್ರಲ್ಲೆಲ್ಲ ಭಾಗವಹಿಸ್ತಾರೆ.
ಚೆನ್ನಾಗ್ ಬರ್ತದೆ, ಮೂಡ್ ಬರ್ತದೆ, ಗೆಲ್ಲಿ ಅಂತ. ಸರ್ ಗಿಲ್ಲಿ ಬಿಟ್ಟು ಮತ್ತೆ ರಕ್ಷಿತ್ ಅವ್ರು ಹೇಗೆ ಆಡ್ತಾರೆ? ರಕ್ಷಿತರ್ದು ಮಾಮೂಲಿ, ನಮ್ಗೆ ಗಿಲ್ಲಿನೇ ಇಷ್ಟ. ಸರ್ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡರು ಚೆನ್ನಾಗ್ ಆಡ್ತಾವ್ರು. ಚೆನ್ನಾಗಿ ಆಡ್ತಾರೆ. ಹಾ, ಸರ್ ಒಟ್ಟಾರೆಯಾಗಿ ನಿಮ್ ಓಟ್ ಯಾರಿಗೆ? ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರಾ ಸರ್? ಗ್ಯಾರಂಟಿ ಗೆಲ್ತಾರೆ. ನಿಮ್ ಮನೆ ಓಟ್ ಎಲ್ಲ ಯಾರಿಗೆ? ಗಿಲ್ಲಿಗೆ. ಜಿಯೋ ಹಾಟ್ ಸ್ಟಾರ್ ಓಟ್ ಹಾಕ್ತೀರಾ? ಹಾ, ಗ್ಯಾರಂಟಿ ಆಗ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಮೂಡ್ಲಯ್ಯ. ಮೂಡ್ಲಯ್ಯ ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗಿ ಬರುತ್ತೆ ಸರ್ ಈ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚುಮೆಚ್ಚು? ಗಿಲ್ಲಿ ನಟ ಸರ್ ಎಲ್ರು ಗಿಲ್ಲಿ ನಟನೆ ಅಂತ ಹೇಳ್ತಾರಲ್ಲ, ಯಾಕೆ? ಸರ್ ಚೆನ್ನಾಗಿ ಆಡ್ತಾರೆ. ಅವ್ರು ಬಿಟ್ರೆ ಬೇರೆ ಯಾರು ಚೆನ್ನಾಗಿ ಆಡಲ್ಲ ಸರ್? ಆಡ್ತಾರೆ ಆದ್ರೆ ಅವರೇ ಒಂದ್ ಸ್ವಲ್ಪ ನಮ್ಗೆ ಇಷ್ಟ. ಅಶ್ವಿನಿ ಗೌಡ ಅವರು ಅವರು ಆಡ್ತಾರೆ ಸರ್, ಆದ್ರೆ ಅವ್ರಿಗೆ ಗಿಲ್ಲಿ ನಟ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. ಕಾವ್ಯ ಅವೇನು ಚೆನ್ನಾಗಿ ಮಾಡ್ತಾರೆ. ರಕ್ಷಿತಾ ಮಂಗಳೂರು ಹುಡುಗಿ ಅವರು ಚೆನ್ನಾಗಿ ಮಾತಾಡ್ತಿದ್ದಾರೆ. ಬಾಡಿ ಬಿಲ್ಡರ್ ರಘು ಅವರು ಇದ್ದಾರೆ ಸರ್, ಅಲ್ಲಿದ್ದಾರೆ. ಆದ್ರೆ ನಮ್ಗೆ ಇಷ್ಟ ಅಂದ್ರೆ ಗಿಲ್ಲಿ ನಟ, ಅದು ಚೆನ್ನಾಗಿದ್ದು ಮಟ್ಟ ಮುಂದೆ ಜಾಸ್ತಿ ಪ್ರೋಗ್ರಾಮ್ ಮಾಡ್ತಾರೆ. ನಿಮ್ಮೆಲ್ಲರ ಓಟ್ ಯಾರಿಗೆ ಸರ್? ಗಿಲ್ಲಿ ನಟ. ಗಿಲ್ಲಿ ಗೆಲ್ತಾರ ಸರ್? ಹೌದು ಸರ್, ಮನೆಯವರು ಅಷ್ಟೇ, ನಾವು ಅದನ್ನೇ ನೋಡೋದು. ಓಟ್ ಅವರಿಗೆ ಹಾಕ್ತೀರಾ? ಓಕೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಹಾಕ್ತೀರಾ? ಅಷ್ಟೇ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ ಸರ್. ನೀವು ಪ್ರತಿದಿನ ನೋಡ್ತೀರಾ ಮೇಡಮ್? ನೋಡ್ತೀವಿ ಸರ್, ಪ್ರತಿದಿನ ನೋಡ್ತೀವಿ ನಾವು. ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರ ಮೇಡಮ್? ಚೆನ್ನಾಗಿ ನಡೆಸ್ತಾರೆ. ನಿಮ್ಮ ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಮೇಡಮ್? ಎಲ್ಲಾರು ಆಡ್ತಾರೆ ಸರ್, ಎಲ್ಲಾರು ಚೆನ್ನಾಗಿ ಆಡ್ತಾರೆ. ನಿಮಗೆ ಅದ್ರಲ್ಲಿ ಯಾರು ಇಷ್ಟ? ಅಂದ್ರೆ ಎಲ್ಲಾರು ಚೆನ್ನಾಗಲೇ ಇದ್ದಾರೆ, ಎಲ್ಲಾರು ಚೆನ್ನಾಗಿ ಆಡ್ತಾರೆ, ಎಲ್ಲಾರು ಇಷ್ಟನೇ. ಅದ್ರಲ್ಲೂ ಒಬ್ರು ಇಷ್ಟ ಇರ್ತಾರಲ್ಲ, ಅವ್ರು ಹೇಳಿ ಮೇಡಮ್. ಅವರೇ ಇವ್ರು ಏನಪ್ಪಾ, ಗಿಲ್ಲಿ ಅವರೇ. ಗಿಲ್ಲಿ ಅವರೇ. ಇದಕ್ಕೆ ನಾನು ಪ್ರಶ್ನೆ ಕೇಳಿದ್ದೆ ಮೇಡಮ್. ಎಲ್ಲ ಕಡೆ ಗಿಲ್ಲಿ ನಟನೆ ಅಂತ ಹೇಳ್ತಾರೆ, ಅವ್ರು ಅಷ್ಟೊಂದು ಮೋಡಿ ಮಾಡ್ಬಿಟ್ಟಾರ ಮೇಡಮ್ ಎಲ್ರಿಗೂ. ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಹಳ್ಳಿ ಹುಡುಗ. ಹೌದು ಸರ್ ಅಂತ ಹೇಳ್ತಾರೆ. ಕಾಮಿಡಿ ಮಾಡ್ತಾರೆ, ನಗಿಸ್ತಾರೆ, ಚೆನ್ನಾಗಿದೆ ಸರ್. ಮನೇಲಿ ಎಲ್ರು ಕುತ್ಕೊಂಡು ಬಿಗ್ ಬಾಸ್ ನೋಡಿದಿರಾ ಮೇಡಮ್? ಸರ್ ಎಲ್ಲ ನೋಡ್ತೀವಿ. ಮನೋರಂಜನೆ ನೀಡ್ತಾ ಇದೆಯಾ ಕಾರ್ಯಕ್ರಮ? ಹಾ ಸರ್. ಒಟ್ಟಾರೆಯಾಗಿ ನಿಮ್ಮ ಓಟ್ ಯಾರಿಗೆ ಮೇಡಮ್? ಗಿಲ್ಲಿ ಅವರಿಗೆ ಸರ್. ಗಿಲ್ಲಿ ಗೆಲ್ತಾರೆ. ಹಾ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಓಟ್ ಯಾರಿಗೆ ಮೇಡಮ್? ಗಿಲ್ಲಿ. ಗಿಲ್ಲಿ ಗೆಲ್ತಾರ? ಗೆಲ್ತಾರೆ. ಇದಿಷ್ಟು ನಮ್ಮ ತುಮಕೂರಿನ SS ಪುರಂ ಭಾಗದ ಜನತೆಯು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದೊಳ್ಳೆ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇದೇ ರೀತಿ ವೀಕ್ಷಿಸಿ ನಮಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.